Females are entitled for a share in their parents' property. ನೋಡ್ರಿ, ಪ್ರತಿಯೊಬ್ಬ ಮಹಿಳೆಗೆ ಜೀವಿಸುವ ಹಕ್ಕು ಆರ್ಟಿಕಲ್ 21 ಭಾರತ ಸಂವಿಧಾನ ಕೊಟ್ಟರು. ಆರ್ಟಿಕಲ್ 21 ಏನು ಹೇಳ್ತಾರಪ್ಪ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕಬೇಕು, ಗೌರವದಿಂದ ಬದುಕಬೇಕು, ಮಾನವೀಯ ಮೌಲ್ಯಗಳಿಂದ ಬದುಕಬೇಕಂತ ಹೇಳ್ತಾರೆ. ಯಾವಾಗ ಘನತೆ, ಗೌರವ, ಮಾನವೀಯ ಮೌಲ್ಯಗಳಿಂದ ಒಬ್ಬ ಮಹಿಳೆ ಅಥವಾ ಪುರುಷ ಬದುಕಬೇಕಾದ್ರೆ, ಒಬ್ಬ ಮಹಿಳೆ ಅಥವಾ ಪುರುಷಗೆ ತನ್ನ ಹಿರಿಯರು ಬಿಟ್ಟು ಹೋದ ಆಸ್ತಿಗಳಲ್ಲಿ ಸಮಾನವಾದ ಹಕ್ಕಿದೆ. ಕೆಲವರು ಪಟ್ಟಬದ್ಧ ಹಿತಾಸಕ್ತರು ಏನು ಹೇಳ್ತಾರಪ್ಪ ಅಂದರೆ, ಮಹಿಳೆಯರಿಗೆ ತನ್ನ ಪಿತ್ರಾರ್ಜಿಸ್ತಿಯಲ್ಲಿ ಆಸ್ತಿ ಕೊಟ್ಟಿದ್ದು ತಪ್ಪ ಅಂತ ಹೇಳ್ತಾರೆ ಕೆಲವರು. ಅಂಥವ್ರಿಗೆ ನಾವೇನಪ್ಪ ಅಂದರೆ, ಅವ್ರ ವಿಚಾರಗಳಿಗೆ ನಾವೇನಪ್ಪ ಅಂತ ಖಂಡನೆ ಮಾಡಬೇಕಪ್ಪ. ಯಾಕಂದ್ರೆ ಒಬ್ಬ ಅಣ್ಣ ಯಾವ ರೀತಿ ಘನತೆ ಗೌರವದಿಂದ ಬದುಕ್ತಾ ಇದ್ದಾನ, ಅದೇ ರೀತಿ ಒಬ್ಬ ತಂಗಿನೂ ಬದುಕಬೇಕು. ಒಬ್ಬ ತಂದೆ ಯಾವ ರೀತಿ ಘನತೆ ಗೌರವದಿಂದ ಬದುಕ್ತಿದ್ದಾನ, ಅವ್ರ ಮಗಳನ್ನೂ ಬದುಕಬೇಕು, ಅವ್ರ ಮಗ ಬದುಕಬೇಕು, ಅವರು ಕುಟುಂಬದ ಸದಸ್ಯರು ಎಲ್ಲರೂ ಬದುಕಬೇಕು. ಯಾವಾಗ ಗಾಳಿನೇ ಎಲ್ಲರಿಗೂ ಸರಿಸಮಾನವಾಗಿ ಇದೆ ಅಂತ ಹೇಳಿದ್ರೆ, ಹಿರಿಯರು ಬಿಟ್ಟು ಹೋದ ಆಸ್ತಿ ಯಾಕೆ ನಮಗೆ ಸರಿಸಮಾನ ಬೇಕಾಗಿಲ್ಲ, ಯಾಕೆ ಕೊಡಬಾರ್ದು? ಕೆಲವರು ಪುರುಷರು ಅಥವಾ ನಮ್ಮ ಅಣ್ಣ ತಮ್ಮಂದಿರು ಏನು ಹೇಳ್ತಾರ, ಹೆಣ್ಣು ಮಕ್ಕಳಿಗೆ 2 ಕಡೆಯಿಂದ ಆಸ್ತಿ ಸಿಗ್ತದಲ್ರಿ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳ ಕಡೆಯಿಂದ 2 ಕಡೆಯಿಂದ ಆಸ್ತಿ ಯಾಕೆ ಸಿಗ್ತದ? ಹೆಣ್ಣು ಮಕ್ಕಳು ತನ್ನ ತವರು ಮನೆ ತ್ಯಾಗ ಮಾಡಿ ಇನ್ನೊಂದು ಮನೆಗೆ ಏನಪ್ಪ ಅಂದ್ರೆ ದೀಪ ಬೆಳೆಸಲಾಕ ಬಂದಳು. ಈಗಿನ ಕೆಲಸ ಏನಪ್ಪ ಅಂದ್ರೆ ಇಲ್ಲಿ ದೀಪ ಬೆಳೆಸೋದು. ಆದ್ರೆ ಆಕಿನ ಗಂಡನ ಆಸ್ತಿ ಸಿಗೋದಿಲ್ಲ. ಆಕಿ ಯಾವಾಗ ಗಂಡನ ಆಸ್ತಿ ಸಿಗ್ತದಂದ್ರೆ, ಗಂಡ ತೀರ್ಕೊಂಡ ನಂತರ ಸಿಗ್ತದೆ. ಗಂಡ ತೀರ್ಕೊಂಡು ಅಂದ್ರೆ ಆಕಿನ ದೀಪನೇ ಹೋಯ್ತು, ಆಕಿನ ದೀಪನೇ ಹೋಯ್ತು. ಯಾವಾಗ ದೀಪ ಹೋಯ್ತು ಅಂತ ಹೇಳಿದ್ರೆ, ಆ ಮನೆಗೆ ದೀಪ ಹಚ್ಚಲಾಕ ಆಕಿಗೆ ಆಸ್ತಿ ಸಿಕ್ತು. ಇದರ ಅರ್ಥ ಗರ್ಭಿತ ತಿಳ್ಕೊಂಡೆ 1917ರಲ್ಲಿ ಇಂಗ್ಲಿಷ್ ಗೌರ್ಮೆಂಟ್ ಇದ್ದಾಗ, 1927ರಲ್ಲಿ ಇಂಗ್ಲಿಷ್ ಗೌರ್ಮೆಂಟ್ ಇದ್ದಾಗ ಕಾನೂನು ರಚನಾಕಾರ ಏನಪ್ಪ ಅಂದ್ರೆ ವಿಚಾರ ಮಾಡಿನೇ ಹೊಸದಾಗಿ ಭಾರತ ಸಂವಿಧಾನದಲ್ಲಿ ಅಥವಾ ಪಾರ್ಲಿಮೆಂಟ್ 1956ರಲ್ಲಿ ಭಾರತೀಯ ಉತ್ತರಾಧಿಕಾರದ ಹಕ್ಕು ಅಂತೇಳಿ ಕಾಯ್ದೆ ಬಂತು. 1956 ಇದು ಭಾರತೀಯ ಕಾಯ್ದೆ, ಇದು ರಾಜ್ಯ ಕಾಯ್ದೆ ಅಲ್ಲ. ಭಾರತೀಯ ಕಾಯ್ದೆಯ ಉದ್ದೇಶ ಏನಪ್ಪ ಅಂದ್ರೆ, ಭಾರತೀಯ ಪ್ರತಿಯೊಬ್ಬ ಮಹಿಳೆ ಆರ್ಟಿಕಲ್ 15ರ ಅಡಿಯಲ್ಲಿ ಏನಕ್ಕೀಗ ಅಂತರ್ನಿಹಿತ ಅಧಿಕಾರ ಏನು ಕೊಟ್ಟದಲ್ಲ, ಸರಿಸಮಾನ ಹಕ್ಕನ್ನು ಹೇಳ್ತೇವಲ್ಲ ನಾವು. ಅಂದರೆ ಲಿಂಗ, ಜಾತಿ ಮತ್ತು ಬಣ್ಣ ಇದರ ಆಧಾರದ ಮೇಲೆ ಯಾವ ರೀತಿ ತಾರತಮ್ಯ ಮಾಡಬಾರ್ದು ಅಂತ ಏನು ಹೇಳ್ತದಲ್ಲ, ಅದೇ ಒಂದು ಆರ್ಟಿಕಲ್ 15 ಮತ್ತು 21ರ ಅಡಿಯಲ್ಲಿ ಭಾರತೀಯ ಮಹಿಳೆಯರಿಗೂ ಸಹಿತ ಅಥವಾ ಹಿಂದೂ ಮಹಿಳೆಯರಿಗೂ ಸಹಿತ ಹಿಂದೂ ವಾರಸ ಕಾಯ್ದೆ ಅಡಿಯಲ್ಲಿ ಆಕೆಗೆ ತನ್ನ ಪೂರ್ವಜರು ಬಿಟ್ಟು ಹೋದ ಆಸ್ತಿಗಳಲ್ಲಿ ಸಮಾನವಾದ ಹಕ್ಕು ಅಂತ ಹೇಳಿದ್ದು, ಇದು ಸಮಂಜಸ, ಕಾನೂನುಬದ್ಧ, ತಾರ್ಕಿಕ ಮತ್ತು ನ್ಯಾಯಸಮ್ಮತ ಇದೆ. ಕೆಲವರು ಪಟ್ಟಬದ್ಧ ಹಿತಾಸಕ್ತರು ಏನು ಹೇಳ್ತಾರಲ್ಲ, ಅವರಿಗೆ ನಾವು ಏನಪ್ಪಾ ಅಂದ್ರೆ ಕಪಾಳ ಮೋಕ್ಷ ಮಾಡುವಂತ ಪ್ರಶ್ನೆಗೆ ಬರ್ತದೆ. ಅಂದ್ರೆ ಯಾವುದೇ ಕಾರಣಕ್ಕಾಗಿ ನಮ್ಮ ತಂಗಿ ಇರಲಿ, ನಮ್ಮ ಮಗಳಿರಲಿ, ನಮ್ಮ ತಾಯಿ ಇರಲಿ, ಆಕಿ ಘನತೆ ಮತ್ತು ಗೌರವದಿಂದ ಬಾಳಬೇಕಂತೇಳಿನೇ ಈ ಕಾನೂನು ರಚನೆ ಮಾಡಿದ್ದು. ಈ ಕಾನೂನಿನ ಹಿಂದಿನ ಅರ್ಥ ಏನಪ್ಪಾ ಅಂದ್ರೆ, ಒಳ ಅರ್ಥ, ಹಿಂದಿನ ಅರ್ಥ ಅಂದ್ರೆ ಇದೇ ಇದೆ. ಕೆಲವು ಪಟ್ಟಬದ್ಧ ಹಿತಾಸಕ್ತರು ಏನು ಹೇಳ್ತಾರ ನೋಡ್ರಿ, ಒಳ್ಳೆ ಕುಟುಂಬಕ್ಕೆ ನಾವು ಲಕ್ಷಾನು ಗಟ್ಟಲೆ ರೂಪಾಯಿ ಖರ್ಚು ಮಾಡಿ ನಮ್ಮ ತಂಗಿಗೋ ನಮ್ಮ ಮಗಳಿಗೋ ಕೊಟ್ಟಿರ್ತೀವಿ, ಇಲ್ಲಿನೂ ಬಂದ ತಮ್ಮನ ಜೊತೆ, ಅಣ್ಣನ ಜೊತೆ, ಮಕ್ಕಳ ಜೊತೆ ಪಾಲ ತಗೊಳ್ಳೋದು ತಪ್ಪಂತ ಹೇಳ್ತಾರ. ಆಕೆ ಎಲ್ಲ ರೀತಿಯಿಂದ ಶ್ರೀಮಂತ ಇದ್ದಳು ಅಂತ ಹೇಳಿದ್ರೆ, ಆಕೆ ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ ಯಾವಾಗಲೂ ಸದೃಢ ಇದ್ದಳು ಅಂತ ಹೇಳಿದ್ರೆ, ಯಾವುದೇ ಕಾರಣದಿಂದ ಆಕೆ ಇಲ್ಲಿ ಬಂದ ಆಸ್ತಿ ತಗೊಳ್ಳೋಕೆ ಸಾಧ್ಯ ಇಲ್ಲ. ಆಕೆಗೂ ಸಹಿತ ತಾವು ಗುರು ಹಿರಿಯರು ಯಾವ ರೀತಿ ಬೆಳೆಸಿರ್ತಾರಲ್ಲ, ಒಂದು ಮಾನವೀಯ ಮೌಲ್ಯಗಳು ಬೆಳೆಸಿರ್ತಾರಲ್ಲ, ಅಂಥ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಏನಪ್ಪ ಅದಕ್ಕೆ ಬದುಕ್ತಾಳ. ಆದರೆ ಕೆಟ್ಟ ಪ್ರವೃತ್ತಿಯ ಅಣ್ಣ ತಮ್ಮಂದಿರು, ಕೆಟ್ಟ ಪ್ರವೃತ್ತಿಯ ತಂದೆ ತಾಯಿಗಳಿದ್ದರು ಅಂತ ಹೇಳಿದ್ರೆ, ಅವಾಗ ಮಾತ್ರ ಕೆಟ್ಟ ಮನೋಭಾವನೆ ಹೊಂದಿದ ಮಹಿಳೆ ಮಾತ್ರ ಶ್ರೀಮಂತ ಇದ್ದು ಸಹಿತ ಬಡ ಅಣ್ಣ ತಮ್ಮಂದಿರ ಹತ್ರ ಆಸ್ತಿಯಲ್ಲಿ ಪಾಲ ತಗೊಳ್ಳಬಹುದು. ಆದರೆ ಯಾವುದೇ ಕಾರಣಕ್ಕಾಗಿ ಶ್ರೀಮಂತ ಒಬ್ಬ ಹೆಣ್ಣು ಮಗಳು ಬಡ ಅಣ್ಣ ತಮ್ಮ ತಂದೆ ತಾಯಿಗೆ, ಅಣ್ಣ ತಮ್ಮಂದಿರಿಗೆ ತೊಂದರೆ ಕೊಡುವ ಗೋಜಿಗೆ ಹೋಗುವುದಿಲ್ಲ.
ಯಾವತ್ತೂ ಹೋಗೋದಿಲ್ಲ. ಯಾವತ್ತೂ ಹಳ್ಳಿಯಲ್ಲಿ ಏನು ಹೇಳ್ತಾರಲ್ಲ, ನನ್ನ ತಂದೆ ತಾಯಿಯ ಏನು ಮನೆ ತನ ಕರಕಿಯ ಕುಡಿಯಂಗ ಬೆಳೆಯಲಿ ಅಂತ ಹೇಳ್ತಾರೆ. ಅಂತ ಯಾವ ರೀತಿ ಗರಿಕೆ ಬೆಳೀತದಲ್ಲ, ಎಷ್ಟೇ ಕಟ್ ಮಾಡಿದ್ರು ಹಂಗೆ ನನ್ನ ತವರೂರಿನ ನೆಲ, ತವರೂರಿನ ಜನ ಬೆಳೀಲಿ, ಅವರಿಗೆ ಜನರಿಗೆ ಒಳ್ಳೇದಾಗಲಿ, ಅವರಿಗೆ ಒಳ್ಳೆಯ ವಿಚಾರಗಳು ಬೆಳೀಲಿ ಅಂತೇಳಿ ಒಬ್ಬ ಮಗಳು ಹರಸ್ತಾಳೆ. ಹರಸಿದ ಮಗಳು, ಆಶೀರ್ವಾದ ಕೊಟ್ಟ ಹೆಣ್ಮಗಳು ಯಾವುದೇ ಕಾರಣಕ್ಕಾಗಿ ಅಣ್ಣ ತಮ್ಮದರಿಗೆ ತೊಂದರೆ ಕೊಡೋ ಗೋಜಿಗೆ ಹೋಗೋದಿಲ್ಲ. ಅಣ್ಣನ ಹೆಂಡತಿ, ತಮ್ಮನ ಹೆಂಡತಿ ನಮಗೆ ತೊಂದರೆ ಕೊಟ್ಟರು, ನಮ್ಮ ಘನತೆ ಗೌರವಕ್ಕೆ ತೊಂದರೆ ಕೊಟ್ಟರು ಅಂತ ಹೇಳಿದ್ರೆ ಕಾನೂನು ಅಡಿಯಲ್ಲಿ ಸಹಿತ ಕೆಲವು ಹೆಣ್ಣುಮಕ್ಕಳು ಪಾಲು ಕೇಳುವ ಅರ್ಹತೆಯನ್ನು ಹೊಂದಿರ್ತಾರೆ. ಆದರೆ ಕಷ್ಟದಾಗಿದ್ದಾಗ ಮಾತ್ರ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಏನಪ್ಪ ಅಂದ್ರೆ ತಂದೆ ತಾಯಿ ಕಡೆಯಿಂದ, ಅಣ್ಣ ತಮ್ಮದರ ಕಡೆಯಿಂದ ಪಾಲು ತಗೊಳ್ಳೋದು ಇಷ್ಟಪಡ್ತಾರೆ. ಆದರೆ ಅಣ್ಣ ತಮ್ಮ, ತಂದೆ ತಾಯಿ, ಬಂಧು ಬಳಗ ತೊಂದರೆ ಕೊಟ್ಟು ಶ್ರೀಮಂತ ಮಹಿಳೆ ಇದ್ದರೂ ಸಹಿತ ಪಾಲು ತಗೊಳ್ಳಲು ಸಾಧ್ಯ ಇಲ್ಲ ಅಂತ ಕಾನೂನು ರಚನೆ ಮಾಡಿದ್ದಾರೆ. ಅದು ಕಾನೂನಿನ ಒಳ ಅರ್ಥ ಈ ರೀತಿ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎ ಮಿಲಿಯನ್ ಸರ್. ಹೀಗೆ